ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಾಗುತ್ತಪ್ಪ ಅಂದರೆ, ಈಗ ಏನಪ್ಪ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಆರಂಭದಲ್ಲಿ ಈ ಕಡೆ ದೇವ್ಯಾನಿ ತಪ್ಪು ಅನ್ನೋ ರೀತಿ ಮಾತಾಡ್ತಿರ್ತಾರೆ. ಅದೇ ಸಂಗೀತ ಇದ್ದವರು, ಅಲ್ಲ ಕಣೋ ಅಜಿತ್, ನೀನು ಆವಾಗಲಿಂದ ಹೇಳ್ತಾನೆ ಇದೆಯಾ ಭೂಮಿ ತೆಪ್ಪದವನು ದೇವ್ಯಾನಿ ಇದ್ದಿದ್ದೇ ಮೂವರು, ಅದರಲ್ಲಿ ತೆಪ್ಪದವನು ಈಗಾಗಲೇ ಅರೆಸ್ಟ್ ಆಗಿದ್ದಾನೆ, ಅವನೇ ತಾನೇ ಭೂಮಿನ ತಳ್ಳಿರೋಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟು ಸಂಗೀತ ಕೇಳ್ತಾ ಇರ್ತಾಳೆ. ಇಲ್ಲಮ್ಮ, ತೆಪ್ಪದವನು ತಳ್ಳೋಕ್ಕೆ ಸಾಧ್ಯನೇ ಇಲ್ಲ, ಇಲ್ಲಿ ಪ್ರೀ ಪ್ಲಾನ್ ಮಾಡಿ ಭೂಮಿನ ಮರ್ಡರ್ ಮಾಡೋಕ್ಕೆ ಅಂತಲೇ ನೋಡಿದ್ದಾರೆ ಅಂದಾಗ, ಅಲ್ಲ ಕಣೋ ಆವಾಗಲಿಂದ ಹೀಗೆ ಹೇಳ್ತಿದ್ದೆ ಯಾರೋ ಕೊಲೆ ಮಾಡೋಕ್ಕೆ ಟ್ರೈ ಮಾಡಿರೋದು ಭೂಮಿನ ಅಂದಾಗ, ಇನ್ಯಾರೋ ಅಲ್ಲಮ್ಮ ನಮ್ಮ ಮನೇಲಿ ಇದ್ದಾರಲ್ಲ ಅಂದಾಗ, ಯಾರು ನೀನು ಅಂದಾಗ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಪೊಲೀಸವರು ಬಂದು ಅಲ್ಲಿ ನಿಂತ್ಕೋತಾರೆ. ಅಜಿತ್ ಅವರು ತಂದೆ ಏನಿದು, ಯಾಕೆ ಪೊಲೀಸ್ ಮನೆಗೆ ಪೊಲೀಸ್ ಎಲ್ಲ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಪ್ರಶ್ನೆ ಮಾಡ್ತಿರ್ತಾರೆ. ಬೇರೆ ಏನಕ್ಕೂ ಅಲ್ಲಪ್ಪ, ಇಲ್ಲಿ ಅರೆಸ್ಟ್ ಮಾಡೋಕ್ಕೆ ಅಂತ ಬಂದಿದ್ದಾರೆ ಅಂದ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಯಾರನ್ನು ಅರೆಸ್ಟ್ ಮಾಡ್ತಿರೋ ಅಜಿತ್, ಇಲ್ಲಿ ಏನು ನಡೀತಾ ಇದೆ ಒಂದು ಅರ್ಥ ಆಗ್ತಿಲ್ವಲ್ಲ ನನಗೆ ಅಂದ್ಬಿಟ್ಟು ಅಪ್ಪ ಭೂಮಿನ ನೀರಿಗೆ ತಳ್ಳಿದ್ದು ಯಾರು ಅಂತ ಹೇಳಿ ಇಲ್ಲಿ ಕೇಳ್ತಾ ಇರ್ತಾರೆ. ಅಲ್ಲ, ದೇವ್ಯಾನಿ ಅತ್ತೆ ತಳ್ಳಿದ್ದು ಅಂತ ಹೇಳ್ತಾರೆ. ಏನೂ ಮಾತಾಡ್ತಿದ್ಯಾ ನೀನು, ನಿಜ ಹೇಳ್ತಾ ಇದೆಯಾ ಅಂತಂದಾಗ, ಹೌದು ಅಪ್ಪ, ಎಲ್ಲನೂ ಸಹ ನಮಗೆ ಗೊತ್ತಾಗಿದೆ, ಶ್ರವಣ್ ಮಾವನು ಕೂಡ ನೋಡಿದ್ದಾರೆ CC ಕ್ಯಾಮ್ರಾದಲ್ಲಿ ಫುಟೇಜ್ ಅಂದ್ಬಿಟ್ಟು ಫೋನ್ನಲ್ಲಿ CC ಕ್ಯಾಮ್ರಾನ ತಗೊಂಡು ಬಂದಿರುವಂಥ ವಿಡಿಯೋನೆಲ್ಲ ಅವರು ಎಲ್ಲನೂ ಸಹ TVಯಲ್ಲಿ ಹಾಕಿ ತೋರಿಸ್ತಾರೆ. ಈ ಕಡೆ ಭೂಮಿ ಕಣ್ಣಲ್ಲಿ ಕಣ್ಣೀರು ಅದೇ ರೀತಿ ಹರಿದು ಬರ್ತಾ ಇರುತ್ತೆ. ಯಾಕಂದರೆ ತಾಯಿ ಅಂತ ಕರೆಸ್ಕೋತಾ ಇದ್ದ ದೇವ್ಯಾನಿ ಮಗಳನ್ನ ನೀರಿಗೆ ತಳ್ಳುವಷ್ಟು ಯಾವ ಮಟ್ಟಕ್ಕೆ ಹೋಗಿದ್ಯಾ ಅಂದರೆ, ಎಷ್ಟು ಕ್ರೂರಿ ಇರಬೇಕು ನೀನು ಅಂತ ಹೇಳಿಬಿಟ್ಟು ಅನ್ಕೋತಾ ಇರ್ತಾರೆ. ಸಂಗೀತ ಅದನ್ನು ಅಲ್ಲಿಗೆ ಬಿಡಲ್ಲ. ಏನು ದೇವ್ಯಾನಿ, ನೀನು ಈ ರೀತಿ ಮಾಡಿದ್ಯಾ, ಅವಳು ನಿನ್ನ ಬಾಯಿ ತುಂಬ ಅಮ್ಮ ಅಂತ ಕರಿತಿದ್ಲು, ಆ ಬಾಯಿ ಕರಿತಿರೋ ಮಗಳ ರೀತಿ ಯಾಕೆ ಇಷ್ಟೊಂದು ದ್ವೇಷ ನಿನಗೆ ಅಂತ ಹೇಳಿಬಿಟ್ಟು ಸಂಗೀತ ಅವರು ದೇವ್ಯಾನಿಗೆ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ದೇವ್ಯಾನಿ ಇದ್ದವಳು ಫುಲ್ ಅಳ್ತಾ ಇರ್ತಾಳೆ. ನಾನು ಅವತ್ತಿಂದ ನೋಡ್ತಾ ಇದ್ದೆ ಭೂಮಿ ಮೇಲೆ ಸುಮ್ಮನೆ ಕಾಳಜಿ ತೋರಿಸ್ತಾ ಇದ್ದೆ, ನೀನು ಅಷ್ಟು ನಾಟಕ ಆಡ್ತಾ ಇದ್ದೆ, ನೀನು ಅವಳನ್ನು ಸಾಯಿಸುವಷ್ಟು ಕೋಪ ನಿನಗೆ ಯಾಕೆ ಅಂತ ಹೇಳಿಬಿಟ್ಟು ಸಂಗೀತ ಪ್ರಶ್ನೆ ಮೇಲೆ ಪ್ರಶ್ನೆ ಆಗ್ತಿದ್ರೆ, ಈ ಕಡೆ ದೇವ್ಯಾನಿ ಏನು ಮಾಡೋದು ಅಂತ ಏನು ಬಿಡೋದು ಅಂತ ಹೇಳಿಬಿಟ್ಟು ಬಾಯಿ ಮುಚ್ಕೊಂಡು ನಿಂತಿರ್ತಾಳೆ. ಇಲ್ಲಿ ಅಶ್ವಿನಿ ಮಾಸ್ಟರ್ ಪ್ಲ್ಯಾನ್ ಮಾಡ್ತಾ ಇರ್ತಾಳೆ. ಆ ಮಾಸ್ಟರ್ ಪ್ಲ್ಯಾನ್ ಆಗಿರುತ್ತೆ. ಸೊ ಏನಪ್ಪ ಮಾಡೋದು ಅಂತ ಹೇಳಿಬಿಟ್ಟು ದೇವ್ಯಾನಿನ ಜೈಲಿಗೆ ಕಳಿಸಿದ್ರೆ ನಾನು ಈ ರೀತಿ ನಿಜವಾದ ಮನಸ್ವಿನಿಯಾಗಿ ಆಟನ ಮುಂದುವರಿಸ್ಬೋದು. ಮಾಸ್ಟರ್ ಪ್ಲ್ಯಾನ್ ಮೊದಲೇ ಮಾಡ್ಕೊಂಡಿರ್ತಾಳೆ. ಒಂದು ಕಲ್ಲಲ್ಲಿ 2 ಹಕ್ಕಿನ ಹೊಡೆದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ದೇವ್ಯಾನಿ ಪ್ಲ್ಯಾನ್ ಮಾಡಿರ್ತಾಳೆ. ಈ ಕಡೆ ದೇವ್ಯಾನಿ ಅಶ್ವಿನಿಗೆ ಫೋನ್ ಮಾಡಿ ವರದಿನ ಒಪ್ಪಿಸ್ತಿರ್ತಾಳೆ. ನೋಡು ಅಶ್ವಿನಿ, ಇಲ್ಲಿ ನಾನು ಯಾವುದೇ ಕಾರಣಕ್ಕೂ ಸಿಗಾಕೋಬಾರ್ದು, ಆ ತೆಪ್ಪದವನು ತಳ್ಳಿದ್ದು ಅವನಿಗೆ ಜೈಲಲ್ಲಿ ಶಿಕ್ಷೆ ಆಗಬೇಕು, ಇಲ್ಲ ಅಂದರೆ ಅವನ್ನ ಬೇಲ್ ಮೇಲೆ ಬಿಡಿಸೋಣ, ಆದರೆ ಆ ತಪ್ಪು ಅನ್ನೋದು ವಿಷಯ ಗೊತ್ತಾಗಬಾರ್ದು ಅನ್ನೋ ಥರ ಹೇಳಿರ್ತಾಳೆ. ಅದಕ್ಕೆ ಏನು ವ್ಯವಸ್ಥೆ ಮಾಡಬೇಕು, ನೀವು ನೋಡ್ಕೊಂಡಿದ್ದೀರಲ್ಲ, ಈ ಕಡೆ ಅಶ್ವಿನಿನ CC ಕ್ಯಾಮ್ರಾದಲ್ಲಿ ಇರೋ ವಿಷಯನ ಮೊದಲೇ ಗೊತ್ತಿರುತ್ತೆ, ಆದರೂ ಸಹ ಅವಳು ಅದನ್ನು ಕ್ಯಾರೆ ಮಾಡದೆ ಬಿಟ್ಬಿಟ್ಟಿರ್ತಾಳೆ. ದೇವ್ಯಾನಿನ ಜೈಲಿಗೆ ಹೋಗಬೇಕು ಅಂತಲೇ ಮಾಸ್ಟರ್ ಪ್ಲ್ಯಾನ್ ಮಾಡಿ ಆಗಿರುತ್ತೆ. ಸೊ ಈಗ ಭೂಮಿನ ನೀರಿಗೆ ನೀವೇ ತಳ್ಳಿ ಅಂತ ಹೇಳಿಬಿಟ್ಟು ದೇವ್ಯಾನಿಗೆ ಪ್ಲಾನ್ ಮಾಡಿ ಕೊಟ್ಟಿರ್ತಾಳೆ ಈ ಅಶ್ವಿನಿ. ದೇವ್ಯಾನಿ ಇಲ್ಲಿ ಕುರಿ ಹಾಕ್ತಾಳೆ, ಅಷ್ಟೇ ಪ್ಲ್ಯಾನಲ್ಲಿ ಗೆಲ್ತಾಳೆ ಅಶ್ವಿನಿ. ಈ ಥರ ಎಲ್ಲ ಹೇಳಿದಾಗ ಅಶ್ವಿನಿನೇ ನೋಡ್ತಾ ಇರ್ತಾಳೆ. ದೇವ್ಯಾನಿ, ಏನೇ ನನ್ನ ಬೇಕು ಅಂತಲೇ ಸಿಗಾಕ್ಸಿದ್ಯಾ ಅಲ್ವಾ, ನನ್ನ ಮಗಳು ಹೇಳಿದ್ದು ಅವತ್ತು ಅಂಜು, ನೀನು ಡಬಲ್ ಗೇಮ್ ಮಾಡ್ತಿದ್ಯಾ ಅಂತಲೇ ಹೇಳಿದ್ಲು, ಆದರೆ ನೀನು ನನ್ನನ್ನೇ ಜೈಲಿಗೆ ಹಾಕ್ಸೋ ಮಟ್ಟಕ್ಕೆ ನೀನು ಮೆರಿತಿದ್ಯಾ ಅನ್ನಂತ ನನಗೆ ಗೊತ್ತಿರಲಿಲ್ಲ. ನಾನು ನಿನ್ನ ಬಂಡವಾಳ ಎಲ್ಲ ಜೈಲಲ್ಲಿ ಬಿಚ್ಚಿಡ್ತೀನಿ ಅಂತ ಹೇಳಿಬಿಟ್ಟು ದೇವ್ಯಾನಿ ಮನಸ್ಸಲ್ಲೇ ಮಾತಾಡ್ಕೊತಿರ್ತಾಳೆ. ಅಯ್ಯೋ ದೇವ್ಯಾನಿ, ನೀನೇನು ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಈಗ ನಾನೇ ನಿಜವಾದ ಮನಸ್ವಿನಿ.
ಉಳ್ಕೊತೀನಿ, ಶ್ರವಣ್ ಮಗಳು ನಾನೇ ಅಂದಮೇಲೆ ಶ್ರವಣ ಆಸ್ತಿ ಎಲ್ಲ ನಂದೇ ಅನ್ನ. ಈ ಭೂಮಿನ ಮುಗಿಸೋದು ನನಗೆ ದೊಡ್ಡ ಕೆಲಸನೇ ಅಲ್ಲ. ಇಷ್ಟೊತ್ತು ಅವಳು ಪ್ರಾಣ ತೆಗೆಯೋದು ನನ್ನ ಚಿಟಿಕೆ ಹೊಡೆಯೋಷ್ಟು ಸುಲಭ ಇತ್ತು. ಆದರೆ ಮೈನಾಗಿ ನಿನ್ನನ್ನು ಸಿಗಾಕ್ಸಿದ್ದೀನಿ ಅಷ್ಟೇ. ಪ್ಲ್ಯಾನ್ನ ನಾನೇ ಮಾಡಿದ್ದು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ಶ್ರವಣ್ ಅವರು ನಿನ್ನ ಈ ರೀತಿ ನೋಡ್ಕೊಳ್ಳೋದು, ಅವನಿಗೆ ಆ ಥರ ಮಾತಾಡಿರೋದು ಹೇಳ್ತಾರೆ, ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿರೋದು ಅಶ್ವಿನಿ ಎಲ್ಲನೂ ಸಹ ಪ್ಲ್ಯಾನ್ ಪ್ರಕಾರನೇ ನಡೀತಿರ್ತಾರೆ. ಇನ್ನು ಈ ಕಡೆ ಸಂಗೀತ ಮೊಕ್ಕೆ ಉಗಿತಾಳೆ ದೇವ್ಯಾನಿಗೆ. ತನ್ನ ಮಗಳು ಅಂತಿದ್ದವಳು ಪ್ರಾಣ ತೆಗಿಯೋಕ್ಕೆ ಏಳಿಸ್ತೋಳಲ್ಲ ನೀನು ಅಂತ ಹೇಳಿಬಿಟ್ಟು ದ್ವೇಷ ಮಾಡ್ತಿದ್ಯಾ, ಮದುವೆ ಆಗಲಿಲ್ಲ ಅಂತ ಈ ಮಟ್ಟಕ್ಕೆ ಇಳಿತಾರ ದೇವ್ಯಾನಿ, ನಾನು ನಿನ್ನಿಂದ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಇದನ್ನು ಅಂತ ಹೇಳಿಬಿಟ್ಟು ಸಂಗೀತನೂ ಸಹ ಅಳ್ತಿರ್ತಾಳೆ. ಆದರೆ ಭೂಮಿ ಇನ್ನೊಂದು ಕಡೆ ಕಣ್ಣೀರು ಹಾಕ್ತಿರ್ತಾಳೆ. ಯಾಕಮ್ಮ, ಯಾಕೆ ಈ ಥರ ಮಾಡಿದ್ರಿ ನೀವು ಅಂತ ಹೇಳ್ಬೋದಿತ್ತಲ್ಲ, ನೀವು ನನ್ನನ್ನು ಸಾಯಿಸೋದ್ರಿಂದ ನಿಮಗೆ ಏನು ಸಿಗುತ್ತಿತ್ತು, ಈ ಥರ ನಡ್ಕೊತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳಿಬಿಟ್ಟು ಭೂಮಿನೂ ಕಣ್ಣೀರು ಹಾಕ್ತಾ ಇರ್ತಾಳೆ. ಆ ಕಡೆ ನೀನು ಹೇಳ್ತೀಯ ನನ್ನ ಪ್ರಾಣ ತೆಗಿಯೋಕ್ಕೆ ಬಂದಿರೋರು ಇವರು ಕಣ್ಣೀರು ಹಾಕಬೇಕು, ಈ ಥರ ಅಲ್ಲ, ಮನಸ್ಸಲ್ಲಿ ಈ ಥರ ಒಂದು ಭಾವನೆ ಇದೆ ಅಂತ ನನ್ನ ದೇವರಾಣಿ ಅಂದ್ಕೊಂಡಿದ್ರಲ್ಲ ನಮ್ಮ ಮತ್ತೆ ಎಲ್ಲರೂ ಕೂಡ ಅಂದ್ಕೊಂಡಿದ್ರು, ವಾಸಿಸಿದ್ದೆ. ಆದರೆ ನೀನು ಎತ್ತ ಕ್ರೂರಿ ಹೆಂಗಸು ಅಂತ ಹೇಳಿಬಿಟ್ಟು ಅಜಿತ್ ದೇವ್ಯಾನಿಗೆ ಬೈತಿದ್ರೆ ಶ್ರವಣ್ ತಾನೇ ಏನು ಮಾಡೋಕ್ಕಾಗುತ್ತೆ. ಶ್ರವಣ್ ನಿಜವಾಗ್ಲೂ CC ಕ್ಯಾಮ್ರಾದಲ್ಲಿ ನೋಡಿರೋದ್ರಿಂದ ಅವನು ಏನು ಸಹ ಏನು ಹೆಲ್ಪ್ ಮಾಡೋಕ್ಕಾಗದೆ ಹಾಗೆ ನಿಂತಿರ್ತಾನೆ. ಮಾಸ್ಟರ್ ಪ್ಲ್ಯಾನ್ ಅಶ್ವಿನಿದು. ಅಶ್ವಿನಿ ಅರೆಸ್ಟ್ ಆಗೋದನ್ನು ನೋಡಿ ಕಣ್ಣೀರು ಹಾಕ್ತಿರ್ತಾಳೆ ದೇವ್ಯಾನಿ ಅಂತಾನೆ ಹೇಳ್ಬೋದು. ಇನ್ನು ಈ ಕಡೆ ಅತ್ತೆ, ನಾನು ಏನು ತಪ್ಪು ಮಾಡಿಲ್ಲ ಅಂದಾಗ ಸುಮ್ಮನೆ ಇರೋ, ಬಾಯಿ ಮುಚ್ಚು ದೇವ್ಯಾನಿ, ನೀನು ಎಷ್ಟು ಸುಳ್ಳು ಹೇಳ್ತೀಯ, ನೀನು ತಳ್ಳಿಲ್ಲ ನೀರಿಗೆ ಅಂತ ಹೇಳಿದ್ರು ಶ್ರವಣ್ ಜೋರು ಮಾಡ್ತಾನೆ. ಆಗ ಅವರೇ ಮೊದಲು ಅರೆಸ್ಟ್ ಮಾಡಿಕೊಂಡು ಹೋಗಿ, ತಪ್ಪು ಯಾರು ಮಾಡಿದ್ರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿಬಿಟ್ಟು ಅಜಿತ್ ಅವರು ಶ್ರವಣ್ ಇಬ್ಬರೂ ಕೂಡ ಹೇಳ್ತಾರೆ. ಸೊ ದೇವ್ಯಾನಿ ಈಗ ಜೈಲಿಗೆ ಹೋಗಿದ್ದಾಳೆ. ಮುಂದೆ ಏನಾಗುತ್ತೆ ಅಂತ ಮುಂದಿನ ಎಪಿಸೋಡಲ್ಲಿ ನೋಡೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.